ಓಕೆ, ವೇಣು ಇವಾಗ ಮನೆಯಲ್ಲೇ KFC ಮಾಡ್ತಿದ್ದಾನೆ. ಸೇಮ್ KFCನೇ. ಸೊ ಇದ್ರ ರೆಸಿಪಿನ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀವಿ, ಯಾಕೆಂದರೆ ಇದು ನಾವೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡಿ ಸ್ಟ್ರಕ್ಚರ್ ನೋಡಿ ನಿಮ್ಮನಿಗೆ ಸೇಮ್ ನೋಡೋಕ್ಕೆ KFC ಥರನೇ ಐತೆ. ಅದೇ ಸ್ವಲ್ಪ ಕಡಿಮೆ ಊರಿಗೆ ಬೇಯಿಸ್ಬೇಕಿದೆ. ತುಂಬ ಕಡಿಮೆ ಊರಿಗೆ. ಇದು ಸೀದಾ ಇರೋದಲ್ಲ, ಅದೇನು ಬ್ಲ್ಯಾಕ್ ಅಲ್ಲ, ಏನೋ ಮಸಾಲೆ ಏನೋ ಸೀದಿದೆ ಅನ್ಸುತ್ತೆ. ಓಕೆ, ಮತ್ತು ಇದೇನಕ್ಕೆ ಪ್ಲ್ಯಾನ್ ಬಂತು ನಿಮಗೆ ಮಾಡೋಕ್ಕೆ ಇವತ್ತು? ಸೊ ನಾವು ಹೋಟೆಲ್ ಮಾಡ್ತಾ ಇದ್ದೀವಿ. ಹೋಟೆಲ್ ಅಂದರೆ ಇದು ಕ್ಲೌಡ್ ಕಿಚನ್ ಥರ. ಸೊ ಅದಕ್ಕೊಂದು ಆಫೀಸ್ ತಗೊಳ್ತಿದ್ದೀವಿ, ಅದೆಲ್ಲ ರೆಡಿ ಮಾಡಿಸ್ತಿದ್ದೀವಿ. ಹೆಂಗೆ ಅಂದರೆ ಆನ್ಲೈನ್ ಡೆಲಿವರೀಸು ಪ್ಲಸ್ ಗೇಮಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ ಕೂಡ. ಸೆಂಟರ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಟೇಕ್ ಅವೇನೂ ಇರುತ್ತೆ, ಡೈನಿಂಗು ಇರುತ್ತೆ. ಡೈನಿಂಗು ಇರುತ್ತೆ, ಟೇಕ್ ಅವೇನೂ ಇರುತ್ತೆ. ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀವಿ ನಾವು. ಸೊ ಈಗ ಸದ್ಯಕ್ಕೆ 2 ಬಿಸ್ನೆಸ್ಸು ಮತ್ತೆ ಡ್ಯಾನ್ಸ್ ಸ್ಟುಡಿಯೋ ಜೊತೆಗೆ 2 ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡೋಣ, ಅದೆಲ್ಲ ಆದಮೇಲೆ ತೋರಿಸ್ತೀವಿ ನಾವು ನಿಮಗೆ. ಓಕೆ, ಇವಾಗ ನಮ್ಮಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಡೈಲಿ ರುಟೀನ್ ಅಲ್ಲ, ಇವತ್ತು ಎಷ್ಟೊಂದು ದಿನ ಆದ್ಮೇಲೆ ಮಾಡ್ತಾವ್ರೆ. ಏನಮ್ಮ? ಹ್ಞೂನಪ್ಪ, ಚಪಾತಿ ಬೇಕು ಬೇಕು ಅಂತಿರಲ್ಲ. ಚಪಾತಿಗೆ ಚಿಕನ್, ಮಟನ್, ಲಿವರ್, ಚಿಕನ್. ಈಗ ನಾವು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಅರ್ಜುನ ಏನು ಮಾಡ್ತಿದ್ದ ನೋಡೋಣ ಬನ್ನಿ. ಬ್ರದರ್, ಏನು ಬ್ರದರ್ ಸಮಾಚಾರ? ಹೆಂಗಿತ್ತು ಇವತ್ತು ಸ್ಟುಡಿಯೋ ಡ್ಯಾನ್ಸು? ಗಂಟ್ಲು ಹೋಗಿದೆ ಒಂದು. ಸೊ ನಮ್ಮ ಸ್ಟುಡಿಯೋಯಿಂದ ಪೃಥ್ವಿಕಾ ಅಂತ ಒಂದು ಹುಡುಗಿ ಬರುತ್ತೆ. ಅವರು ಚಿಕ್ಕ ಮಕ್ಕಳು ಬ್ಯಾಚಲ್ಲಿ ಅವರು ಕಜಾಯ ಕೊಟ್ಟರು. ಅದಲ್ಲ ಕಣ, ತೋರಿಸ್ತಿದ್ರು. ಓಕೆ, ಇದೇ ಕಜಾಯ. ತೋರಿಸೋ ಕಜಾಯನಾ? ಇದು ಕಜಾಯ ಚೆನ್ನಾಗಿ ಮಾಡಿದಾರಲ್ಲ, ಒಳ್ಳೆ ಹಪ್ಪಳ ಥರ ಚೆನ್ನಾಗೈತೆ. ಕರುಮ್ ಕರುಮ್ ಅನ್ನತ್ತೆ, ಕರುಮ್ ಕರುಮ್ ಅನ್ನತ್ತೆ. ಸರಿ, ಅವ್ರಿಗೆ ಬರೀ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ವಲ್ಲ, ಡಾಕ್ಟ್ರು ಹೇಳಿದ್ದಾರೆ ಸ್ವೀಟು ಕೊಡಬಾರ್ದು ಒಂಚೂರು ಅಂತ. ಇನ್ನೊಂದು 3-4 ದಿನ ಕೊಡೋಣ, ಯಾಕಂದರೆ ಕಂಟಿನ್ಯೂಸ್ ಆಗಿ ವಾಮಿಟ್. ನಿನ್ನ ಗಂಟ್ಲು ಇದು ಪಾಪ ವಯಸ್ಸು, ಗಂಟ್ಲು ನೋವು ಅಂದನೇನೆ. ಇವತ್ತು ಗಂಟ್ಲು ಹೋಗಿದೆ. ಇಷ್ಟೇ ಡಯಟ್ ಹೇಳಿದ್ದೀನಲ್ಲ. ಇವಾಗ ಊಟ ಮಾಡೋಣ. ಓಕೆ, ಇವಾಗ ನಮ್ಮಮ್ಮ ಡ್ರ್ಯಾಗನ್ ಫ್ರೂಟು ಮತ್ತು ಈಗ ಏನಲ್ಲ ಅಂತಾರದು ಪನ್ನೀರ್. ಪನ್ನೀರನ್ನು ತಂದಿಟ್ಟಿದ್ದಾರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ನಮಗಿಷ್ಟ, ಪನ್ನೀರನ್ನು. ಇದು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಿಕ್ಕ ಚಿಕ್ಕ ಹುಡುಗರು, ಆ ಟೈಮಲ್ಲಿ ಗಿಡನೇ ಇತ್ತು. ಮರನ ಗಿಡನ ಮರ ಅದು ಅಲ್ಲಿ ಯಾರೋ ಮರ ಗೊತ್ತಿಲ್ದೆ ಇವ್ನು ನಿಂತ್ಕೊ ಅಂತ ಕೆಳಗಡೆ ನಿಂತ್ಕೊ, ಯಾರನ್ನ ಬಂದ್ರೆ ಹೇಳು, ಅದಕ್ಕೆ ಕಿರ್ಚಾಬೇಡ, ನಾನು ಮರದ ಮೇಲೆ ಇರ್ತೀನಿ, ಆಮೇಲೆ ಬಿದ್ದೋಗ್ಬಿಡ್ತೀನಿ. ಇವನು ಅಲ್ಲೇ ನಿಂತ್ಕೊಂಡಿರೋನು, ಯಾರನ್ನ ಬಂದ್ರೆ ಸಾಕು ಓಡೋಗ್ಬಿಡೋ ಇವನು. ಬಟ್ ಏನಂದ್ರೆ ನಾನು ಕಿರ್ಚ್ಬಿಟ್ರೆ ನಾನಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಮರದ ಮೇಲೆ ನೋಡ್ತಾರೆ ಅಂದ್ಬಿಟ್ಟು. ಆಮೇಲೆ ಒಂದಿನ ಹಂಗೆ ಜಂಪ್ ಹೊಡೆದ್ಬಿಟ್ಟಿದ್ದೆ ಮರದಿಂದ. ಕಿತ್ಕೊಂಡ್ಬಂದು ತಿಂತಿದ್ವಿ. ಅವಾಗ ಚೆನ್ನಾಗಿತ್ತಂತಾರ. ಕಾಂಪೌಂಡ್ ಹಾರಿ ಹೋಗಿ ಇಲ್ಲಿ ನಮ್ಮ ಚರಿಗೆ ಚಿಕನ್, ನಮ್ಮ ಸಿಂಹಕ್ಕೆ ಚಿಕನ್ ಆಗ್ತಿದೆ. ಸಿಂಹ ಎಲ್ಲಿ? ಅಲ್ಲಿದೆ. ಹೆಂಗೋ ನೋಡಿ ಸ್ನಾನ ಮಾಡ್ಕೊಂಡು ನೋಡಿ ಬೇಗ. ಅಯ್ಯೋ, ಎಷ್ಟು ಭಯಂಕರವಾಗಿ ಅವ್ನು ಗೊತ್ತಾ. ಓಕೆ, ಇವಾಗ ಉತ್ತಕ್ಕೋಗಿ ಹಾಲು ಹಾಕ್ಬೇಕು. ಉತ್ತಕ್ಕೋಗಿ ಹಾಲು ಹಾಕ್ಬಿಟ್ಟು ಹಂಗೆ ನಮ್ಮ ಸ್ಟುಡಿಯೋಗೆ ಹೊಸ ನ್ಯೂ ಜಾಯ್ನ್ ಆಗಿದಾರಲ್ಲ, ಅವ್ರಿಗೆಲ್ಲ ಟೀ ಶರ್ಟ್ ಆರ್ಡ್ರ್ ಕೊಡಬೇಕಿತ್ತು. ಸೊ ಅಲ್ಲಿ ಹೋಗ್ತಿದ್ದೀವಿ, ರಾಜಾಜಿನಗರ. ಪ್ರತಿ ಗುರುವಾರ ನಾವು ಬಂದು
ಏನು ಉತ್ತಕ್ಕೆ ಹಾಲು ಹಾಕ್ತೀವಿ ಅಂದರೆ ಉತ್ತ ಅಲ್ಲಿದೆ, ಅಂದರೆ ಅಲ್ಲಿ ಇದಿದೆ ಯಾವುದು ಒಳಗಡೆ ಗುಹೆ ಇದೆ. ಸೊ ಇಲ್ಲಿ ವಿಗ್ರಹ. ಅದೇ ನಾವು ಗಣೇಶ ಹಬ್ಬಕ್ಕೆ ಉತ್ತು ಕಾಲೇ ಇರ್ತೀವಲ್ಲ, ಸೊ ಅದಿಲ್ಲೇ ಬಂದು ಮಾಡೋದು. ಸೊ ನಾವು ಎವ್ರಿ ಥರ್ಸ್ಡೇಸ್ ಬಂದು ಹಾಲು ಹಾಕ್ಬಿಟ್ಟು, ಅಂದರೆ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ, ಮತ್ತೊಂದು ಪ್ಲೇಟ್ ಇಲ್ಲ ಬೌಲಲ್ಲಿ ಅಲ್ಲಿ ಹಾಲು ಇರ್ತೀವಿ. ಅದು ಹಾವು ಕುಡಿಯುತ್ತೋ ಇಲ್ಲ ಯಾವುದೋ ಬೇರೆ ಪ್ರಾಣಿಗಳು ಕುಡಿಯುತ್ತೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಪ್ರಾಣಿಗಳು ಕುಡಿತವೆ. ನಾವು ಇಷ್ಟೂ ಹಾಕಲ್ಲ, ಒಂದು ಚೂರು ಇದಕ್ಕೆ ಅಭಿಷೇಕ ಮಾಡ್ತೀವಿ, ಆಮೇಲೆ ಮಿಕ್ಕಿದ್ದೆಲ್ಲ ಒಂದು ಬೌಲಲ್ಲಿ ಇರ್ತೀವಿ. ಸೊ ಈಗ ಅಭಿಷೇಕ ಮಾಡಿಕೊಂಡು ಹೊರಡೋಣ. ಓಕೆ, ಈಗ ಅಲ್ಲಿಟ್ಟಿದ್ವಿ. ಸೊ ನಾಯಿ ಕುಡಿತಿದೆ, ಅದಕ್ಕಿನ್ನ ಸ್ವಲ್ಪ ಹಾಕ್ತಾರೆ. ಕುಡಿ ಹೋಗು. ಓಕೆ ಹೊರಡೋಣ. ಓಕೆ, ಇವಾಗ ಎಲ್ಲ ಆಯಿತು, ಹಾಲು ಹಾಕಿದ್ದೆಲ್ಲ ಆಯಿತು, ಅಭಿಷೇಕ ಮಾಡಿದ್ದೆಲ್ಲ ಆಯಿತು. ಇವಾಗ ನಾಯಿ ಪಾಪ ಕುಡಿತಿದೆ ಒಂದು ಹಾಲು ನೋಡಿದ ತಕ್ಷಣ. ಪಾಪ ಎಷ್ಟು ಹೊಟ್ಟೆ ಹಸ್ಕೊಂಡಿರ್ತಾನ. ಸೊ ಓಕೆ, ಈಗ ಹೊರಡೋಣ. ಓಕೆ, ಇದು 1980 ಇಸ್ವಿಯಿಂದ ಫೇಮಸ್ ಜ್ಯೂಸ್ ಸೆಂಟರು, ಸಾಗರ್ ಜ್ಯೂಸ್ ಸೆಂಟರ್ ಅಂತ. ಸೊ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕು ಅರ್ಜುನು ವೆನಿಲಾ ತಗೊಂಡ, ನಾನು ಮ್ಯಾಂಗೋ ತಗೊಂಡಿದ್ದೀನಿ. ಜಡಿ ಚಪಾತಿ ತಿನ್ನು ಅಂದರೆ ಅನ್ನ ತಿನ್ಕೊಂಡು ಕೂತಿದ್ಯಲ್ಲ ನೀನು. ಹಾಂ, ಅಮ್ಮಂಗೆ ಗೊತ್ತಾಯ್ತು ಅಂದರೆ ಇವು ನೋಡು, ಚಪಾತಿ ಚಪಾತಿ ಕಲಿಸ್ತಾವನೆ. ಸೊ ಇದು ಕಲ್ಸೋದೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ನಮಗೆ. ಚಪಾತಿ ಹಸಿಟ್ಟನ್ನ ಜರಡಿ ಹಿಡಿದು ಎತ್ಕೊಂಬಂದು ನೀರು ಹಾಕಿ, ಈಗ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಂಡು, ಕೊನೆಗೆ ಎಣ್ಣೆ ಆಲಿವ್ ಆಯಿಲ್ ಹಾಕಿ ಮಾಡ್ತೀನಿ. ಚಪಾತಿನೂ ಮಾಡ್ಬಿಡ ಆ ಕಡೆ. ಚಪಾತಿ ಎಲ್ಲ ಮಾಡಕ್ ಬರಲ್ಲ, ನೀನಿದೆಯಲ್ಲ. ಪರೋಟ ಮಾಡ್ಬೋದಿತ್ತಲ್ವಾ? ಪರೋಟ ಎಲ್ಲ ಜಾಸ್ತಿ ತಿನ್ಬಾರ್ದು ಸುಮ್ಮನೆ. ಓಕೆ, ಕಲಸು. ಏನೋ ಇದು ಕಿಚನು, ಸ್ವಿಮ್ಮಿಂಗ್ ಪೂಲ್ ನೋಡಿ ಇಲ್ಲಿ ನೀರು ತುಂಬೋಗ್ಬಿಡೈತೆ. ಏನಕ್ಕೆ ಹಿಂಗ್ ಮಾಡಿದ್ಯಾ ಮನೆ? ನಾನು ನೀನೇ ಕಿತ್ತೋದವನೆ. ಇದು ಡ್ಯಾಡಿ ಹೇಳ್ತೀನಿ, ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾವನೆ. ಏನು ಇಷ್ಟೊಂದು ಬಂದಿತ್ತಾ ನೀರು? ಇಲ್ಲ ಮತ್ತೆ
ನೀವು ಸ್ವಲ್ಪ ಹೊತ್ತಿದ್ರೆ ಮನೆ ಒಳಗಡೆ ಎಲ್ಲ ನುಗ್ಬಿಟ್ಟಿರೋದಲ್ಲ ಲೈ. ಹೇ ಹರಿ ಹರಿರಾಮ್ ಜಗನ್ನಾಥ ಪ್ರೇಮಾನಂದ. ಅಯ್ಯಪ್ಪ ಪರಿಸ್ಥಿತಿ ನಮ್ಮ ಮನೆಗೆ ನೀರು ನುಗ್ಗಯ್ಯ. ನೀರು ನುಗ್ಗಯ್ಯ ಅಂತ ಕಡಿಮೆ ಇದ್ದೆ ಚರಿ. ಓಯ್ ಇಲ್ಲಿ ನೋಡು, ನೀನೊಬ್ಬ ಕಡಿಮೆ ಇದ್ದೆ. ಹೋಗಿ ನೀನು ಅಲ್ಲಿ ಈಜಾಡೋಗು. ಹೋಗ್ ಈಜಾಡೋಗು. ಹೋಗ ಈಜಾಡು. ಮಾತೆ ತುತ್ತು ಅಂದ್ರೆ ಸುಮ್ ಕೂತಿರ್ತಾನೆ. ಯಾಕೆ ಹಂಗ್ ಮಲ್ಕೊಂಡಿದ್ದೀರಿ? ಓ ಬಾಲ ಆಡ್ತೀರ. ಓವರ್ ಆಕ್ಟಿಂಗ್ ನನ್ನ ಹತ್ರ ಬೇಡಪ್ಪ. ನೀನು ಆಡೋದು ಕಳ್ಳಿ 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 ಕಳ್ಳಿ. ಆಯ್ತು ಬಿಡು. ವಾಕಿಂಗ್ ಹೋಯ್ತಾ? ಹಂಗೋಗಿ ಹಿಂಗೋಗಿ ಹಂಗೆ ಬಂದು ಹಿಂಗೆ ಬಂದು ಹೇಳು ಪರೋಟನೇ ಮಾಡಿದ. ಕೊನೆಗೆ ಚಪಾತಿ ಕಳ್ಸಿರಾಸಿಟ್ಟು ಹಂಗೆ ಐತೆ. ನೈಟಿಗೆ ಪರೋಟ ಸೇಮ್ ಹಂಗೆ ಮಾಡೋನೆ. ಹೋಟ್ಲು ತರನೆ. ಏನಕ್ಕಿರೋದು ಯೂಟ್ಯೂಬು? ಅದ್ರ ಜೊತೆ ಚಿಲ್ಲಿ ಚಿಕನ್. ಚರಿ ಬಾಸ್ ಅವರು ತಿಂತವ್ರೆ. ಒಂದು ನಿಮಿಷ. ಚರಿ ಬಾಸ್ ಅವರು ತಿಂತವ್ರೆ, ಡ್ಯಾಡಿ ಬಾಸ್ ಅವರು ತಿಂತವ್ರೆ. ನಾನು ತಿನ್ಬೇಕು. ಇವಳಿಗೇನೋ ಫುಲ್ ತಲೆ ಸುತ್ತಂತೆ ಇವಳಿಗೆ. ಅದಕ್ಕೆ ನೋಡಿ ಇಡ್ಲಿ ತಿಂತವಳೆ. ಮಾತ್ರ ಹಂಗೆ ನುಂಗಕ್ಕೆ ಹೋದ್ಲು. ಅದಕ್ಕೆ ಇಡ್ಲಿ ತರಿಸ್ಬಿಟ್ಟು ತಿನ್ನು ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ಇಡ್ಲಿನ. ತಿನ್ನು ಸರಿಯಾಗಿ ಹೊಡಿ ಹೇಳ್ತೀನಿ. ಇಡ್ಲಿನ ಹೊಡಿ ಸರಿಯಾಗಿ. ಇಡ್ಲಿ ಹೆಂಗಿದೆ? ಇಡ್ಲಿ ನೋಡ್ಬಿಟ್ಟು ಹೇಳು. ಚೆನ್ನಾಗಿದೆಯಾ? ಓಕೆ ತಿನ್ನು. ಸೊ ಇವಳು ರಕ್ಷಾ ಅಂತ ನಮ್ಮ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಇವಳು ವರ್ಕ್ ಮಾಡ್ತಿದ್ದಾಳೆ. ವರ್ಕ್ ಸಾಕು, ತಿನ್ನಕ್ಕಾಗ್ತಿಲ್ಲ. ತಿನ್ನ. ಓಕೆ ಇಲ್ಲಿ ನೋಡಿ. ವೆಲ್ಕಮ್ ಟು AV ವ್ಲಾಗ್ಸ್. ಅದು ಯಾರು ಮಾಡ್ಕೊಟ್ಟಿದ್ದು ಅಂತಾನೆ ಹೇಳಲಿಲ್ಲ. ಏನು ಮಾಡಿರೋದು ಇದು? ಸುಮ್ಮನೆ ಮಲಗಿದ್ವಿ, ಹೋದ ವ್ಯವಸ್ಥೆಯನ್ನು ಮಾಡ್ಕೊಂಡ್ ಬಂದ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಮತ್ತಿಕೆರೆಯಲ್ಲಿ ನಿಂತಿದ್ದೆ ಇವತ್ತು. ಯಾರು ಉಷಾನ ಏನೋ ಅಂದ್ರಪ್ಪ ಅವ್ರ ಹೆಸರು. ಪಾಪ ಓಡ್ ಬಂದು ಮಾತಾಡ್ಸಿದ್ರು. ಏನ್ ನೀವು ದಪ್ಪ ದಪ್ಪ ಅಂತೀರ? ಏನಿಲ್ಲ, ಸಣ್ಣ ಇದೀರ ನೀವು, ಯಾರು ಹೇಳಿದ್ರು ದಪ್ಪ ಅಂತ ಅಂತ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು. ಪಾಪ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ನಮ್ಮ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಬಂದು ಮಾತಾಡ್ಸಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್ ಉಷಾ ಅವರೇ. ಉಷಾನ ಆಶಾನ ಏನು ಹೇಳಿದ್ರು ಅವ್ರ ಹೆಸರು ಮರ್ತೋದೆ, ಸಾರಿ. ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನೊಂದ್ಸರಿ ನಿಮ್ಮ ಹೆಸರು ಏನು ಅಂತ. ಪಾಪ ನೋಡಿದ ತಕ್ಷಣ ಪಾಪ ಓಡ್ ಬಂದು ಮಾತಾಡ್ತಾರೆ. ಪಾಪ ಬಂದು ಮಾತಾಡಿಸ್ತಾ ಇದಾರೆ. ನನಗೆ ಕನ್ಫ್ಯೂಸ್ ಆಯ್ತು ಸ್ಟಾರ್ಟಿಂಗು. ಆಮೇಲೆ ಅವರೇ ಹೇಳಿದ್ರು ಜೇನು ಸ್ಟುಡಿಯೋ ಇದೆಲ್ಲ ಲಾಗ್ ನೋಡ್ತೀವಿ ನಾವು ಅಂತ. ಖುಷಿ ಆಯ್ತು ನನಗೆ. ಅರ್ಜುನ್, ಇನ್ನೊಂದು ಅನೌನ್ಸ್ಮೆಂಟ್ ಅಂತ ಹೇಳಿದ್ವಿ ಗೊತ್ತಾ? ಅದೇ ಹೇಳು. ಅದೇನು ಅಂದ್ರೆ ನೀಟಾಗಿ ತಿನ್ನು. ಸೊ ಮೋಜಿ ತರಲೆ ಕುಟುಂಬ ಅಂತ ಮಾಡ್ತಿದ್ವಿ ನಾವು ಮುಂಚೆ ಅಕ್ಕ ಅವ್ರ ಜೊತೆ. ಅಕ್ಕ ಅವರು ತುಂಬ ಬ್ಯುಸಿ. ಅವರು ಪಾಪ ಇನ್ನು ಮನೆ ಅದು ಇದು ಟೆನ್ಷನಲ್ಲಿ ಅವ್ರಿಗೆ ಮಾಡೋಕ್ಕೆ ಪಾಪ ಆಗ್ತಿಲ್ಲ. ಸೊ ಅದರಿಂದ ನಾನು ವೇಣು ಮತ್ತು ನಮ್ಮ ಫ್ರೆಂಡ್ಸು ಸ್ಟೂಡೆಂಟ್ಸು ಎಲ್ಲ ಸೇರಿ ಮತ್ತು ಡ್ಯಾನ್ಸ್ ಸ್ಟೂಡೆಂಟ್ಸು ಸೊ ನಾವು ಸೇರಿ ಮೋಜಿ ತರಲೆ ಕುಟುಂಬ ಮತ್ತೆ ಹೊಸದಾಗಿ ಹೊಸ ಚಾನಲಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ನಿಮಗೆ ಲಿಂಕು, ಆ ಚಾನಲ್ದು ಲಿಂಕು ವಿಡಿಯೋ ಅಪ್ಲೋಡ್ ಆದಮೇಲೆ ನಾವು ನಿಮಗೆ ಕೊಡ್ತೀವಿ. ಸೊ ಅದಕ್ಕೂ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಚಾನಲ್ ನೋಡಿ. ತುಂಬ ಚೆನ್ನಾಗಿರುತ್ತೆ ಅದು. ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಮಾಡ್ತೀವಿ ಇನ್ಮೇಲಿಂದ.
ಹಾಫ್ ಬಾಯ್. ಆ ಮೋಜಿ ತರಲೆ ಕುಟುಂಬಕ್ಕೆ ನೀವೆಲ್ಲ ಫುಲ್ಲು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟು ಮತ್ತು ಫಿಲಮ್ ಥರ ಎಲ್ಲ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಮತ್ತು ನೀವು ಸಪೋರ್ಟ್ ಜಾಸ್ತಿ ಮಾಡಿ. ಸೊ ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನಂದರೆ ಸ್ವಲ್ಪ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಆ ಒಂದು ಇದರಿಂದ ನಾವು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಮನೆಯೆಲ್ಲ ಶಿಫ್ಟ್ ಮಾಡಾದ್ಮೇಲೆ ಖಂಡಿತ ನಿಮಗೆ ನೀಟಾಗಿ ಮಾಡಿ ತೋರಿಸ್ತೀವಿ, ಮಾಡಿಬಿಡ್ತೀವಿ ವ್ಲಾಗ್ನ. ಸೊ ಓಕೆ ಅಲ್ಲನಮ್ಮ, ಆಯಿತಾ? ಓಕೆ, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.